ನಮಸ್ಕಾರ. ನಾನು ಮಹಾಂತೇಶ್ ಬಿ ರುದ್ರಾಪುರಿ ಶಿವಯೋಗೇಶ್ವರ ಗ್ರಾಮೀಣ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಔಷಧಿ ತಯಾರಿಕಾ ಘಟಕದಿಂದ ಮಾತಾಡೋದು. ಇಂದು ನಾನು ತಮಗೆಲ್ಲರಿಗೂ ಪಿಪ್ಪಲಿ ಸಸ್ಯದ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ. ಇದು ಕಾಳುಮೆಣಸು ಜಾತಿಗೆ ಸೇರಿದಂತಹ ಒಂದು ಔಷಧಿ ದ್ರವ್ಯ. ಇದನ್ನು ಕನ್ನಡದಲ್ಲಿ ಹಿಪ್ಪಲಿ ಅಂತಾರೆ. ಅದೇ ರೀತಿ ಸಸ್ಯಶಾಸ್ತ್ರದಲ್ಲಿ ಇದಕ್ಕೆ ಪೈಪರ್ ಲಾಂಗಮ್ ಅಂತ ಕರೀತಾರೆ. ಇದು ಶ್ವಸನ ಕ್ರಿಯೆ ಸಂಬಂಧಿ ರೋಗ ಹಾಗೂ ಪಚನ ಕ್ರಿಯೆ ಸಂಬಂಧಿ ರೋಗಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂತಹ ಒಂದು ಔಷಧಿ. ಈ ಸಸ್ಯದ ಫಲಭಾಗವನ್ನು ಅಂದರೆ ಕಾಯಿ ಭಾಗವನ್ನು ನಾವು ಔಷಧಿಗಳಲ್ಲಿ ಉಪಯೋಗಿಸಬೇಕು. ಇದರ ಕೆಲವು ಔಷಧಿ ಗುಣಗಳ ಬಗ್ಗೆ ಇಂದು ನಾವು ತಿಳ್ಕೊಳ್ಳೋಣ. ಶ್ವಸನ ಸಂಬಂಧಿ ರೋಗಗಳಾದಂತಹ ಕಫದಿಂದ ಕೂಡಿರುವಂತಹ ಕೆಮ್ಮಿರ್ಬೋದು, ನೆಗಡಿ ಇರ್ಬೋದು, ಅಸ್ತಮಾ ಇರ್ಬೋದು ಅಥವಾ ಗಂಟಲು ನೋವು ಇರ್ಬೋದು. ಈ ಸಂದರ್ಭಗಳಲ್ಲಿ ನಾವು ಈ ಪಿಪ್ಪಲಿ ಚೂರ್ಣವನ್ನು ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಚೂರ್ಣ ಹಾಗೂ ಸ್ವಲ್ಪ ಶುಂಠಿ ಚೂರ್ಣವನ್ನು ಜೇನುತುಪ್ಪ ಹಾಗೂ ತುಪ್ಪದಲ್ಲಿ ಕೂಡಿಸಿ ಸೇವನೆ ಮಾಡೋದ್ರಿಂದ ಈ ಎಲ್ಲ ರೋಗಗಳನ್ನು ನಾವು ಕಂಟ್ರೋಲ್ಗೆ ತರಲು ಸಾಕಷ್ಟು ಅನುಕೂಲವಾಗಿ ಕೆಲಸವನ್ನು ಈ ಪಿಪ್ಪಲಿ ಮಾಡುತ್ತದೆ. ಅದೇ ರೀತಿ ಬೊಜ್ಜು, ಒಬ್ಯಾಸಿಟಿ, ಈ ಪಿಪ್ಪಲಿ ಚೂರ್ಣವನ್ನು ನಾವು ಜೇನುತುಪ್ಪದೊಂದಿಗೆ ನಿರಂತರವಾಗಿ ಉಪಯೋಗ ಮಾಡೋದ್ರಿಂದ ಇದು ಫ್ಯಾಟ್ ಟಿಶ್ಯೂ ಡಿಪಾಸಿಷನ್ ಆಗೋದನ್ನು ಕೂಡ ಕಂಟ್ರೋಲ್ ಮಾಡುತ್ತದೆ. ಅದೇ ರೀತಿ ಜ್ವರ ಇರ್ಬೋದು, ರಕ್ತಹೀನತೆ ಅನಿಮಿಯಾ ಅಂತ ಏನು ಹೇಳ್ತೀವಿ ಅದು ಇರ್ಬೋದು, ನಮ್ಮ ಹೊಟ್ಟೆಯಲ್ಲಿನ ಕ್ರಿಮಿಗಳು ಇರ್ಬೋದು, ಅರುಚಿ ಇರ್ಬೋದು ಅಥವಾ ಪಚನ ಕ್ರಿಯೆ ಕಡಿಮೆ ಇರ್ಬೋದು. ಇಂತಹ ಸಂದರ್ಭಗಳಲ್ಲಿ ನಾವು ಗುಡಪಿಪ್ಪಲಿಯನ್ನು ಅಂದರೆ 2 ಭಾಗದಷ್ಟು ಬೆಲ್ಲ ಹಾಗೂ 1 ಭಾಗದಷ್ಟು ಈ ಪಿಪ್ಪಲಿ ಚೂರ್ಣವನ್ನು ನಾವು ಜೇನುತುಪ್ಪದೊಂದಿಗೆ ನಿರಂತರವಾಗಿ ಉಪಯೋಗಿಸೋದ್ರಿಂದ ಈ ಎಲ್ಲ ರೋಗಗಳನ್ನು ನಾವು ಕಡಿಮೆ ಮಾಡೋದರಲ್ಲಿ ಸಾಕಷ್ಟು ಅನುಕೂಲಕರವಾಗಿ ಕೆಲಸವನ್ನು ಮಾಡುತ್ತದೆ. ಅದೇ ರೀತಿ ಟಿಬಿ, ಕ್ಷಯರೋಗ ಅಂತ ಏನು ಹೇಳ್ತೀವಿ, ಅಲ್ಲಿ ನಾವು ಈ ಪಿಪ್ಪಲಿಯಿಂದ ತಯಾರಿಸಿದ ಘೃತ ತುಪ್ಪವನ್ನು ಉಪಯೋಗಿಸಬೇಕು. ಪಿಪ್ಪಲಿ ಘೃತವನ್ನು ಪಿಪ್ಪಲಿ ಚೂರ್ಣ, ಹಳೆಯ ಬೆಲ್ಲ, ತುಪ್ಪ ಹಾಗೂ ಆಡಿನ ಹಾಲಿನಲ್ಲಿ ಕುದಿಸಿ ತಯಾರಿಸಿದಂತಹ ಒಂದು ಔಷಧಿ ದ್ರವ್ಯ. ಇದು ಕ್ಷಯರೋಗವನ್ನು ಕಂಟ್ರೋಲ್ ಮಾಡಲು ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತದೆ. ಅದೇ ರೀತಿ ಸಣ್ಣ ಮಕ್ಕಳಲ್ಲಿ ಹೆಚ್ಚಾಗಿ ಅಳುವುದು, ಅಪಚನದಿಂದ ಆಗಿ ಅಳುತ್ತಿರಬಹುದು ಅಥವಾ ಗ್ಯಾಸ್ ಹಿಡಿದು ಸಣ್ಣ ಮಕ್ಕಳು ಅಳಬೇಕಾದ್ರೆ ನಾವು ಈ ಪಿಪ್ಪಲಿ ಚೂರ್ಣವನ್ನು ತ್ರಿಫಲಾ ಚೂರ್ಣದೊಂದಿಗೆ ಕೂಡಿಸಿ ಜೇನುತುಪ್ಪ ಹಾಗೂ ತುಪ್ಪವನ್ನು ಕೂಡಿಸಿ ನೆಕ್ಸೋದ್ರಿಂದ, ಅದನ್ನು ಲೇಹ ಮಾಡಿ ನೆಕ್ಸೋದ್ರಿಂದ ಮಕ್ಕಳು ಅಳುವುದು ಕಡಿಮೆ ಆಗ್ತದೆ. ಅದೇ ರೀತಿ ಕಾನ್ಸ್ಟಿಪೇಷನ್ ಇರ್ಬೋದು, ಅಂದರೆ ಗ್ಯಾಸ್ ಹಿಡಿಯೋದು ಪ್ರಾಬ್ಲಮ್ ಇರ್ಬೋದು ಅಥವಾ ಅಸಿಡಿಟಿ ಪ್ರಾಬ್ಲಮ್ ಇರ್ಬೋದು, ಆಮ್ಲಪಿತ್ತ ಅಂತ ಏನು ಹೇಳ್ತೀವಿ. ಇಂತಹ ಸಂದರ್ಭದಲ್ಲಿ ನಾವು ಈ ಪಿಪ್ಪಲಿ ಚೂರ್ಣವನ್ನು ಸ್ವಲ್ಪ ತ್ರಿಫಲಾ ಚೂರ್ಣ ಅಥವಾ ತ್ರಿವೃತ ಚೂರ್ಣವನ್ನು ಕೂಡಿಸಿ ಸೇವನೆ ಮಾಡೋದ್ರಿಂದ ಇದು ನಮ್ಮ ಪಿತ್ತವನ್ನು ಹೊರಗೆ ಹಾಕಿ ಗ್ಯಾಸ್ ಹಿಡಿಯೋದನ್ನ ಕಂಟ್ರೋಲ್ ಮಾಡ್ತದೆ. ಅದೇ ರೀತಿ ಕಾನ್ಸ್ಟಿಪೇಷನ್ ಕೂಡ ಕಂಟ್ರೋಲ್ಗೆ ಬರ್ತದೆ.